ಸಿಂಧನೂರು ನಗರದ ಸುದ್ದಿಗೋಷ್ಠಿಯಲ್ಲಿ ಎಪಿಎಂಸಿ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಶರಣಪ್ಪ ಮರಳಿ ಮಾತನಾಡಿ, ದೇಶದಲ್ಲಿ ರೈತ ವಿರೋಧಿ ಕಾರ್ಯಗಳು ಹೆಚ್ಚಾಗಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಪ್ರಧಾನಮಂತ್ರಿಗಳು ಇದನ್ನ ಕಿವಿಗೊಡದೆ ಕಂಪನಿಗಳ ಪರ ನಿಂತಿದ್ದಾರೆ. ಇದೇ ರೀತಿಯಾಗಿ ಜಿಲ್ಲೆಯಲ್ಲಿ ಅಂತಹುದೇ ಒಂದು ಕೆಲಸ ನಡೀತಾ ಇದ್ದು, ಜಿಲ್ಲೆಯವರೇ ಆದ ಮಲ್ಲಿಕಾರ್ಜುನ್ ವಲ್ಕದಿನ್ನಿ ಅವರು ಉತ್ಪಾದನಾ ಕಂಪನಿ ತೆರೆದು ಇದರ ಮೂಲಕ ರೈತರಿಗೆ ಮೋಸ ಮಾಡಲು ಹೊರಟಿದ್ದಾರೆ. ಇಲ್ಲಿ ರೈತರ ಭತ್ತಗಳನ್ನ ಖರೀದಿ ಮಾಡಲಾಗುತ್ತೆ, ಆದರೆ ಈ ಕಂಪನಿಯಿಂದ ರೈತರಿಗೆ ಬೆಲೆ ಭದ್ರತೆ ಇಲ್ಲ. ಜೊತೆಗೆ ಖರೀದಿ ಮಾಡಿದ ಹಣ ಯಾವಾಗ ನೀಡ್ತಾರೆ ಎಂಬುದು ಖಚಿತತೆ ಇಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇವತ್ತು ರೈತ ವಿರೋಧಿ ಕಾಯ್ದೆಗಳಾದ ಭೂ ಸುಧಾರಣಾ ಕಾಯ್ದೆ, ಎಪಿಎಂಸಿ ಕಾಯ್ದೆ, ಅಗತ್ಯ ವಸ್ತುಗಳ ಕಾಯ್ದೆ, ಕಾರ್ಮಿಕ ಕಾಯ್ದೆ, ಇನ್ನಿತರ ಕಾಯ್ದೆಗಳನ್ನು ವಿರೋಧಿಸಿ ಇವತ್ತು ಡೆಲ್ಲಿಯಲ್ಲಿ ರೈತರು ಏನು ಇವತ್ತು 46 ದಿನಗಳಿಂದ ಹೋರಾಟಕ್ಕೆ ಕುಂತಿದ್ದಾರೆ. ಆದ್ರೂ ಅವರು ಹೋರಾಟಕ್ಕೆ ಏನೋ ಮಾತನಾಡದ ಪ್ರಧಾನಮಂತ್ರಿಗಳು ಮೌನ ವಹಿಸಿ ಕಂಪನಿ ಮನೆ ಹಾಕೋಕ್ಕೋಸ್ಕರ ಹೊಂಟಿದ್ದಾರೆ. ಇದು ಪ್ರತಿಯೊಬ್ಬ ದೇಶದ ಪ್ರಜೆಗೂಡಾಗಿ ನೋಡ್ತಕ್ಕಂಥ ವಿಷಯ. ಆದರೂ ಕೂಡ ಇಲ್ಲಿ ನಮ್ಮಲ್ಲಿರ್ತಕ್ಕಂಥ ನಮ್ಮ ಜಿಲ್ಲೆಯವರು ಮತ್ತು ನಮ್ಮ ತಾಲೂಕಿನವರಾದಂಥ ಮಲ್ಲಿಕಾರ್ಜುನ್ ವಲ್ಕದಿನ್ನಿ ಅವರು ಇಲ್ಲೇ ಸಿಂಧನೂರು ತಾಲೂಕಿನಲ್ಲಿ ಸ್ವಾಸ್ಥ್ಯ ರೈತರ ಉತ್ಪಾದಕ ಕಂಪನಿಯನ್ನು ಹುಟ್ಟಾಕೊಂಡಿದ್ದಾರೆ. ಇದು ರೈತರ ಹಿತ ಕಾಪಾಡೋಕ್ಕೋಸ್ಕರ ಹಾಕೊಂಡಿವೆ ಅಂತ ಹೇಳ್ತಾರೆ ಅವರು. ಆದರೆ ರೈತರ ಹಿತ ಕಾಪಾಡಬೇಕಾದಂಥ ಮಲ್ಲಿಕಾರ್ಜುನ ವಲ್ಕದಿನ್ನಿ ಅವರು ಕಂಪನಿ ಹಿತ ಕಾಪಾಡಲು ಹೊಂಟಿದ್ದಾರೆ. ಯಾಕೆಂದರೆ ರೈತರ ಕಡೆಯಿಂದ ನೋಂದಣಿ ಹಾಕಿಸಿದ್ದಾರೆ. 1,050 ರೂಪಾಯಿ ತಗೊಂಡು ರೈತರು ನೋಂದಣಿ ಮಾಡ್ಕೊಂತಾರೆ. ಅದಲ್ಲದೆ ರೈತರ ಕಡೆಯಿಂದ 1,500 ರೂಪಾಯಿ ಕಮಿಷನ್ ತನಕಚಾರ ಮತ್ತು ಕಂಪನಿಗೆ ಇವತ್ತು ಮಾಲ್ ಸೇಲ್ ಮಾಡಕಚಾರ ವಿರೋಧ ನಡುವೆಯಲ್ಲಿ. ಈಗ ಆತಪ್ಪ ಅಂತಂದ್ರೆ ರೈತರ ಹಿತ ಕಾಪಾಡೋರು ಯಾರು?